ನಿರಂತರ ಸುದ್ದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಂತಹ SDM ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿನಿ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಜಲುಗಳನ್ನು ಪ್ರಕರಣ ದಾಟಿದೆ. ಪೊಲೀಸ್ ತನಿಖೆಯಾಗಿದೆ, COD ತನಿಖೆಯಾಗಿದೆ, CBI ತನಿಖೆಯಾಗಿದೆ. ಆರೋಪಿ ಸಂತೋಷ್ ರಾವ್ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಲಾಗಿತ್ತು. ಆತನನ್ನು ಆರಂಭದಲ್ಲಿ ಬಂಧಿಸಲಾಗಿತ್ತು. ಸುಮಾರು 4.5 ವರ್ಷಗಳ ಕಾಲ ಆತ ನ್ಯಾಯಾಂಗ ಬಂಧನದಲ್ಲಿದ್ದ. ತದನಂತರ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ವಿಚಾರಣೆಯನ್ನು ಎದುರಿಸಿದ್ದ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ದೋಷಮುಕ್ತಗೊಂಡಿದ್ದ. ಪ್ರಕರಣದ ಅಂತಿಮ ತನಿಖೆ ನಡೆಸಿದಂತಹ CBI ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಿತ್ತು. ರಾಜ್ಯ ಹೈಕೋರ್ಟಿನ ವಿಭಾಗೀಯ ಪೀಠದ ಎದುರು ಈ ಮೇಲ್ಮನವಿಯು ವಿಚಾರಣೆಗೆ ಒಳಪಟ್ಟಿತ್ತು. ಈ ಸಂದರ್ಭದಲ್ಲಿ ಸಂತೋಷ್ ರಾವ್ ಸಲ್ಲಿಸಿದಂಥ ರಿಟ್ ಪಿಟಿಷನ್, ಹತ್ಯೆಗೀಡಾದ ಸೌಜನ್ಯ ತಂದೆ ಚಂದಪ್ಪಗೌಡರು ಸಲ್ಲಿಸಿದ ರಿಟ್ ಪಿಟಿಷನ್, CBI ಸಲ್ಲಿಸಿದಂಥ ಮೇಲ್ಮನವಿ 3 ಅರ್ಜಿಗಳನ್ನು ವಿಭಾಗೀಯ ಪೀಠ ವಜಾಗೊಳಿಸಿತ್ತು. ಇದು ಒಂದು ಕಥೆಯಾದರೆ, ಈ ಪ್ರಕರಣದ ತನಿಖೆ ನಡೆದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿಕೆ ಆದ ನಂತರ ಸಂತೋಷ್ ರಾವ್ ನ್ಯಾಯಾಲಯದಿಂದ ಜಾಮೀನು ಪಡೆದು ಬಿಡುಗಡೆಗೊಂಡ ನಂತರ 2 ಹೆಸರುಗಳನ್ನು ಸೌಜನ್ಯ ಪರ ಹೋರಾಟ ಸಮಿತಿ, ಅಂದರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮಹೇಶ್ ಶೆಟ್ಟಿ ತಿಮರೋಡಿ ಸ್ಥಾಪಿಸಿದಂತಹ ಈ ಹೋರಾಟ ಸಮಿತಿ 2 ಹೆಸರುಗಳನ್ನು ಪ್ರಸ್ತಾಪ ಮಾಡಿತ್ತು. ಇದು CBI ತನಿಖೆ ನಡೆಯುವ ಸಂದರ್ಭದಲ್ಲಿ ಈ 2 ಹೆಸರುಗಳು ಪ್ರಸ್ತಾಪ ಆಗಿದ್ದವು. ಅದರಲ್ಲಿ ಪ್ರಮುಖ ಹೆಸರೇ ಪರಿಮಳ ಟೀಚರ್ ಅವರದ್ದು. ಈ ಪರಿಮಳ ಟೀಚರ್ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಂತಹ ಸರ್ಕಾರಿ ಶಾಲೆಯ ಶಿಕ್ಷಕಿ. ಬೆಳ್ತಂಗಡಿಯಲ್ಲಿ ಅವರ ಮನೆ ಇದೆ. ಪ್ರತಿನಿತ್ಯ ಅವರು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ, ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ KSRTC ಬಸ್ಸಿನಲ್ಲಿ ಹೋಗ್ತಿದ್ದರು. ಸೌಜನ್ಯಳನ್ನು ಅಪಹರಿಸಿ ಅತ್ಯಾಚಾರಗೈದು ಹತ್ಯೆ ಮಾಡಿದಂತಹ ಘಟನೆ ನಡೆದ ದಿನದಂದು, ಅಂದರೆ 2012 ಅಕ್ಟೋಬರ್ 9ರಂದು ಸಂಜೆಯ ವೇಳೆಗೆ ಸೌಜನ್ಯನನ್ನು 4 ಮಂದಿ ಗುಡ್ಡೆಯ ಕಡೆಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ಬಸ್ಸಿನಲ್ಲಿ ಹೋಗುತ್ತಿದ್ದ ಪರಿಮಳ ಟೀಚರ್ ಮತ್ತು ಮತ್ತೊಬ್ಬ ವಿದ್ಯಾರ್ಥಿನಿ ನೋಡಿದ್ದಾರೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಹಿರಂಗವಾಗಿ ಹೇಳಿದ್ದರು. ಈ ಘಟನೆಗೆ ಪರಿಮಳ ಟೀಚರ್ ಅವರೇ ಪ್ರತ್ಯಕ್ಷ ಸಾಕ್ಷಿ. ಸೌಜನ್ಯಗಳನ್ನು 4 ಮಂದಿ ಸೇರಿಕೊಂಡು ಎತ್ತುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ. ಈ ಹೇಳಿಕೆಯ ಆಧಾರದಲ್ಲಿ CBI ಅಧಿಕಾರಿಗಳು ಪರಿಮಳ ಟೀಚರ್ ಅವರನ್ನು ಸುಮಾರು 8 ಗಂಟೆಗಳ ಕಾಲ ಅವರ ಮನೆಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದರು. ಅವರ ಪತಿ ಶಿವಕುಮಾರ್ ಅವರು ಬೆಳ್ತಂಗಡಿಯಲ್ಲಿ ವಕೀಲರು. ಅವರ ಪತಿಯ ಅಣ್ಣ ಹರಿದಾಸ್ ಅವರು ಸಹ ಬೆಳ್ತಂಗಡಿಯಲ್ಲಿ ಮನೆಯಲ್ಲಿ ಸಾವಯವ ಕೃಷಿಕರು, ಜೇನು ಕೃಷಿ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಅತ್ಯುತ್ತಮ ಪಂಡಿತರು. ಅವರ ಸಮ್ಮುಖದಲ್ಲೇ ಪರಿಮಳ ಟೀಚರ್ ಅವರ ವಿಚಾರಣೆ ನಡೆದಿದೆ, ಶಿವಕುಮಾರ್ ಅವರ ವಿಚಾರಣೆ ನಡೆದಿದೆ, ಹರಿದಾಸ್ ಅವರ ವಿಚಾರಣೆಯನ್ನು CBI ಅಧಿಕಾರಿಗಳು ಮಾಡಿದರು. ಆ ಸಂದರ್ಭದಲ್ಲಿ ಪರಿಮಳ ಟೀಚರ್ ಅವರು ಆ ಘಟನೆಯ ಬಗ್ಗೆ ನನಗೆ ಗೊತ್ತೂ ಇಲ್ಲ, ನಾನು ಆ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಪ್ರಯಾಣಿಸುವೂ ಇಲ್ಲ, ನಾನು ಆ ದಿನದಂದು ಶಾಲೆಯಿಂದ ಹೊರಡುವಾಗಲೇ ಯಾವುದೋ ಕಾರಣಕ್ಕಾಗಿ ತಡವಾಗಿತ್ತು. ನಾನು ಸುಮಾರು 6 ಗಂಟೆಯ ಹೊತ್ತಿಗೆ ನಾನು ಬಸ್ಸಲ್ಲಿ ಹೋಗಿದ್ದೆ. ಆದರೆ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರು ಜನರನ್ನು ಕಂಡದ್ದು ಇಲ್ಲ ಅಂತ ಹೇಳಿದರು. ಅದೇ ರೀತಿ ಅವರೊಂದಿಗೆ ಪ್ರಯಾಣಿಸಿದ್ದಂತಹ ವಿದ್ಯಾರ್ಥಿನಿಯನ್ನು ಸಹ CBI ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದರು. ಅವಳು ಸಹ ಪರಿಮಳ ಟೀಚರ್ ಅವರ ಹೇಳಿಕೆಯನ್ನು ಪುಷ್ಟೀಕರಿಸಿದರು. ಆದರೂ CBIನವರು
ಪರಿಮಳ ಟೀಚರನ್ನು ಮದ್ರಾಸಿಗೆ ಕರೆಸಿಕೊಂಡು ಮತ್ತಷ್ಟು ವಿಚಾರಣೆಗೆ ಗುರಿಪಡಿಸಿದರು. ಆದರೆ ಪರಿಮಳ ಟೀಚರನ್ನು ಮಹೇಶೆಟ್ಟಿ ತಿಮ್ಮರೋಡಿಯವರು ಯಾಕೆ ಈ ಪ್ರಕರಣಕ್ಕೆ ಎಳೆದು ತಂದರು ಎನ್ನುವ ಪ್ರಶ್ನೆ ಎಲ್ಲರಿಗೂ ಮೂಡುವುದು ಸಹಜ. ಯಾಕಂತ ಹೇಳಿದರೆ ಪರಿಮಳ ಟೀಚರ್ ಅವರ ಗಂಡ ಶಿವಕುಮಾರ್ ಅವರು ಬೆಳ್ತಂಗಡಿಯಲ್ಲಿ ನ್ಯಾಯವಾದಿ, ಎಡಪಂಥೀಯ ಚಿಂತನೆಗಳ ಬಗ್ಗೆ ಒಲವು ಇದ್ದವರು, ಕಮ್ಯುನಿಸ್ಟ್ ಪರ ಚಳವಳಿಗಳಲ್ಲಿ ಭಾಗವಹಿಸಿದ್ದವರು. ಕಮ್ಯುನಿಸ್ಟರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಎಣ್ಣೆ ಸೀಗೆಕಾಯಿಯ ಸಂಬಂಧ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದದ್ದೇ ಕಮ್ಯುನಿಸ್ಟ್ ಸಂಘಟನೆಗಳು. ವಿಷ್ಣುಮೂರ್ತಿಯವರಾಗಲಿ, ಬಿ ಎಂ ಭಟ್ರಾಗಲಿ, ಶಿವಕುಮಾರ್ ಆಗಲಿ, ಅವರಣ್ಣ ಹರಿದಾಸರಾಗಲಿ, ಇವರೆಲ್ಲರೂ ಧರ್ಮಸ್ಥಳದ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡವರು. 25 ವರ್ಷಗಳ ಹಿಂದೆ ನಡೆದಿದ್ದಂಥ ಪದ್ಮಲತಾ ಪ್ರಕರಣ ಇರ್ಬೋದು, ಅದಕ್ಕಿಂತ ಹಿಂದೆ ನಡೆದಿದ್ದಂತಹ ಡಾಕ್ಟರ್ ಹೇರಳೆ ಅವರ ಪತ್ನಿಯ ಆತ್ಮಹತ್ಯೆ ಪ್ರಕರಣ ಇರ್ಬೋದು. ಈ ಸಂದರ್ಭದಲ್ಲಿ ನಡೆದಂಥ ಹೋರಾಟದಲ್ಲಿ ಮುಂಚಿನಲ್ಲಿದ್ದದ್ದು ಕಮ್ಯುನಿಸ್ಟ್ ಮುಖಂಡರುಗಳೇ. ಅವರಲ್ಲಿ ಶಿವಕುಮಾರು, ಹರಿದಾಸು, ಬಿ ಎಂ ಭಟ್ಟು, ವಿಷ್ಣುಮೂರ್ತಿ ಇವರೆಲ್ಲ ಪ್ರಮುಖರು. ಯಾವಾಗ ಸೌಜನ್ಯ ಹೋರಾಟ ಸಮಿತಿ ಅಂತ ಸ್ಥಾಪನೆ ಆಯಿತು, ಅದಕ್ಕೆ ಪ್ರಜಾಪ್ರಭುತ್ವ ವೇದಿಕೆ ಎಂಬ ಹೆಸರನ್ನು ಇಡಲಾಯಿತು. ಆ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯೊಟ್ಟಿಗೆ ಈ ಎಲ್ಲ ನಾಯಕರುಗಳು ಒಟ್ಟಿಗೆ ಇದ್ದರು. ಮಹೇಶೆಟ್ಟಿ ತಿಮ್ಮರೋಡಿಯವರ ಮನೆಯಲ್ಲೇ ಮೀಟಿಂಗ್ ಆದದ್ದು. ಧರ್ಮಸ್ಥಳದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದಂತಹ ಕ್ರಿಶ್ಚಿಯನ್ ಕುಟುಂಬಗಳ ಪ್ರತಿನಿಧಿಗಳು, ಕಮ್ಯುನಿಸ್ಟ್ ಪಕ್ಷದ ಪ್ರತಿನಿಧಿಗಳು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಇದಕ್ಕೊಂದು ಹೋರಾಟ ಮಾಡಬೇಕು ಅನ್ನುವ ತೀರ್ಮಾನವನ್ನು 2013ರಲ್ಲಿ ಮಾಡಿದರು. ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ದರು. ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ಅವರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ನಮಗೆ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ಆಡಳಿತದ ಮೇಲೆ ಸವಾರಿ ಮಾಡಬಹುದು ಎನ್ನುವಂಥ ಇರಾದೆ ಎಲ್ಲರಿಗೂ ಇತ್ತು. ಹಾಗೆ ಇವರೆಲ್ಲರೂ ಒಟ್ಟು ಸೇರಿ ಹೋರಾಟವನ್ನು ಸಂಘಟಿಸಿದರು. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಬ್ಯಾನರ್ ಬದಲಾಯಿತು. ಯಾಕಂತ ಹೇಳಿದರೆ ಹಿಂದೂ ಜಾಗರಣ ವೇದಿಕೆ ಅಂದರೆ ಒಂದು ಧರ್ಮದ ಸಂಕೇತವಾಗಿರ್ತದೆ. ಆ ಧರ್ಮದ ಸಂಕೇತವಾಗಿರುವಂತಹ ಗುಂಪಿನಲ್ಲಿ ಈ ಕ್ರಿಶ್ಚಿಯನ್ ಮಿಷನರಿಗಳು, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಗಳು ಇವರು ಸೇರುವುದಿಲ್ಲ. ಅಂದರೆ ಈ ಕೊಚ್ಚಿ ಕ್ರಿಶ್ಚಿಯನ್ಗಳಂತ ಏನು ಹೇಳ್ತೇವೆ, ಅವರು ಸೇರುವುದಿಲ್ಲ. ಯಾಕಂದರೆ ಆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅವರು ಬರೀ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಬೆಂಬಲ ಇಲ್ಲದಿದ್ದರೆ ಈ ಹೋರಾಟ ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿ ಮಹೇಶೆಟ್ಟಿ ತಿಮ್ಮರೋಡಿಯವರಿಗಿತ್ತು. ಮತ್ತಂತ ಹೇಳಿದರೆ ಅವರ ಬೆಂಬಲ ಇದ್ದರೆ ಇದಕ್ಕೆ ಹಣಕಾಸಿನ ನೆರವು ದೊರೆಯುತ್ತದೆ ಎನ್ನುವ ಆಶಯವೂ ಇತ್ತು. ಆದ್ದರಿಂದ ಅವರು ಹೆಸರು ಬೇಡದಿದ್ದರೂ ನಮಗೆ ಹೋರಾಟ ಬೇಕು, ದುಡ್ಡು ಬೇಕು ಅಂತ ಹೇಳಿ ಆ ಹೋರಾಟವನ್ನು ಪ್ರಜಾಪ್ರಭುತ್ವ ವೇದಿಕೆ ಹೆಸರಲ್ಲಿ ಮಾಡಿತ್ತು. ಬೆಳ್ತಂಗಡಿಯಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದರು, ಹೋರಾಟ ಮಾಡಿದರು. 8 ಡ್ರಮ್ಮುಗಳನ್ನು ಇಟ್ಟು ದುಡ್ಡು ಸಂಗ್ರಹ ಆಯಿತು, ಸುಮಾರು 25 ಲಕ್ಷದಷ್ಟು. ಕ್ರಿಶ್ಚಿಯನ್ ಮಿಷನರಿಗಳು ಹೊಂದುವಂತಹ ಈ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಗಳು ಯಾರಿದ್ದಾರೆ ಅವರೆಲ್ಲ ಕೃಷಿಕರು. ಅವರ ಅಕ್ಕಿ, ತೆಂಗಿನಕಾಯಿ, ತರಕಾರಿ ಎಲ್ಲವನ್ನೂ ಹೊತ್ತುಕೊಂಡು ಬಂದು ತಂದುಕೊಟ್ರು. ಬ್ರಹ್ಮಕಲಶೋಷಕ್ಕೆ ಹೋಗುವ ಹೊರಕಾಣಿಕೆಯಂತೆ ಮಹೇಶೆಟ್ಟಿ ತಿಮ್ಮರೋಡಿಯ ಮನೆಗೆ ತರಕಾರಿಗಳು ಹೋಯಿತು, ಅಕ್ಕಿ ಮುಡಿಗಳು ಹೋಯಿತು. ಇದರ ಯಾವುದರ ಲೆಕ್ಕವನ್ನು ಮಹೇಶೆಟ್ಟಿ ತಿಮ್ಮರೋಡಿಯವರು ಕೊಡಲಿಲ್ಲ. ಕಮ್ಯುನಿಸ್ಟ್ ಮುಖಂಡರಾದ ಬಿ ಎಂ ಭಟ್ ಅವರು ನೇರವಾಗಿಯೇ ಲೆಕ್ಕ ಕೇಳಿದರು. ಆಗ ಮಹೇಶೆಟ್ಟಿ ತಿಮ್ಮರೋಡಿಯವರು ಆ ಲೆಕ್ಕವನ್ನು ಕೊಡಲಿಲ್ಲ. ಆದ್ದರಿಂದಾಗಿ ಇವರೆಲ್ಲರೂ ಆ ಪ್ರಜಾಪ್ರಭುತ್ವ ವೇದಿಕೆಯಿಂದ ಹೊರಬಂದರು. ಈಗ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ಇರುವುದು ಮಹೇಶೆಟ್ಟಿ ತಿಮ್ಮರೋಡಿ ಒಬ್ಬರೇ, ಮತ್ತು ಸೌಜನ್ಯನ ಮನೆಯವರು, ಮತ್ತು ಹೊರತುಪಡಿಸಿ ಬೇರೆ ಸಂಘಟನೆಗಳು ಅದರೊಟ್ಟಿಗೆ ಇಲ್ಲ.
ಯಾವಾಗ ಶಿವಕುಮಾರ್, ಹರಿದಾಸ್ ಇವರು ಪ್ರಜಾಪ್ರಭುತ್ವ ವೇದಿಕೆಯಿಂದ ಹೊರಬಂದರು, ಅವರು ಅವರಷ್ಟಕ್ಕೆ ಈ ಹೋರಾಟದ ಗತಿ ಇಷ್ಟು. ಇದು ಮಹೇಶೆಟ್ಟಿ ತಿಮ್ಮರೋಡಿ ಕೃಪಾಪೂಚಿತ ಒಂದು ಹೋರಾಟ ಸಮಿತಿ. ಇದರಲ್ಲಿ ಕಲೆಕ್ಷನ್ ಆದ ಹಣ ಎಲ್ಲ ಮಹೇಶೆಟ್ಟಿ ತಿಮ್ಮರೋಡಿಯವರು ಕಬಳಿಸಿದ್ದಾರೆ, ನುಂಗಿ ನೀರು ಕುಡಿದಿದ್ದಾರೆ, ಕೇಳಿದರೆ ಲೆಕ್ಕ ಕೊಡಲಿಲ್ಲ, ಅಷ್ಟು ಖರ್ಚಾಗಿದೆ ಅಂತ ಹೇಳಿದರೆ ಯಾವುದಕ್ಕೆ ಖರ್ಚಾಗಿದ್ದಾರೆ ಅಂತ ಇಲ್ಲ. ಸಭೆ ಆದ ದಿನದಂದು ಅಲ್ಲಿನ ಬಿಷಪ್ ಅವರು ಸೇರಿದ ಜನರಿಗೆ ಬ್ರೆಡ್ ಮತ್ತು ಹಾಲು ಸಪ್ಲೈ ಮಾಡಿದ್ದರು. ಬೇರೆ ಬೇರೆ ಕಡೆಗಳಿಂದ ಹೊರೆ ತರಕಾರಿ, ಅಕ್ಕಿ ಬಂದಿತ್ತು. 8 ಡ್ರಮ್ಗಳಲ್ಲಿ ನಗದು ಹಣ ಶೇಖರಣೆಯಾಗಿತ್ತು. ಇದಕ್ಕೆ ಲೆಕ್ಕ ಕೊಡಲಿಲ್ಲ ಅಂತ ಹೇಳಿದರು. ಅದರಿಂದಾಗಿ ಇವರು ಹೊರ ಬಂದಿದ್ದರು. ಈ ಹೋರಾಟಕ್ಕೆ ನಾವು ಕೈ ಜೋಡಿಸುವುದು ಬೇಡ ಅಂತೇಳಿ. ಆಗ ಮಹೇಶೆಟ್ಟಿ ತಿಮ್ಮರೋಡಿಯವರು ಈ ಪರಿಮಳ ಟೀಚರ್ ಅವರ ಹೆಸರನ್ನು ಎತ್ತಿತ್ತು. ಯಾವಾಗ ಶಿವಕುಮಾರ್ ಮತ್ತು ಹರಿದಾಸ್ ಅವರು ಹೋರಾಟದಿಂದ ಹಿಂದೆ ಸರಿದರೆ ಇವರನ್ನು ಪುನಃ ಹೋರಾಟದ ಒಳಗೆ ಸೇರಿಸಿಕೊಳ್ಳಬೇಕು, ಅದಕ್ಕಾಗಿ ಅವರ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಈ ಪರಿಮಳ ಟೀಚರ್ ಅವರ ಹೆಸರನ್ನು ಎತ್ತಿತ್ತು. ಯಾಕಂದರೆ ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ಗೊತ್ತಿತ್ತು, ಪರಿಮಳ ಟೀಚರ್ ಅವರು ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಂಥ ಸರ್ಕಾರಿ ಶಾಲೆಯಲ್ಲಿ ಟೀಚರು. ಅವರು ಈ ಪ್ರಕರಣದಲ್ಲಿ ಸಾಕ್ಷಿದಾರರಾದರೆ ಈ ಹೋರಾಟ ಸಮಿತಿಯೊಂದಿಗೆ ಶಿವಕುಮಾರ್ ಅವರ ಸಂಪರ್ಕ ಪುನಃ ಸ್ಥಾಪನೆ ಆಗುತ್ತದೆ, ಪುನಃ ಜಾಯಿಂಟ್ ಆಗ್ತದೆ ಅಂತೇಳಿ. ಆದರೆ ಪರಿಮಳ ಟೀಚರ್ ಅವರು CBI ತನಿಖೆಯಲ್ಲಿ ಸ್ಪಷ್ಟವಾಗಿ ಹೇಳಿದರು, ನನಗೂ ಈ ಪ್ರಕರಣಕ್ಕೂ ಯಾವುದೇ ಮಾಹಿತಿಗಳು ನನ್ನ ಹತ್ರ ಇಲ್ಲ, ನಾನು ಆ ಸಮಯದಲ್ಲಿ ಆ ಪ್ರದೇಶವನ್ನು ಹಾದು ಹೋಗೇ ಇಲ್ಲ, ಆದ್ದರಿಂದ ನನಗೆ ಇದಕ್ಕೆ ಸಂಬಂಧ ಇಲ್ಲ. ಅವರು ಸುಳ್ಳು ಹೇಳ್ತಾರೆ ಅಂತೇಳಿ ಭಾವಿಸಿಯೇ CBI ಅಧಿಕಾರಿಗಳು ಅವರನ್ನು ಹಲವು ಬಾರಿ ವಿಚಾರಣೆಗೆ ಒಳಪಡಿಸಿದರು. ಅಂತೂ ಇಂತೂ ಅವರು ಹೇಳುವುದು ಸತ್ಯ ಎನ್ನುವುದು ಮನವರಿಕೆಯಾದ ನಂತರ ಅವರನ್ನು ಅವರು ಬಿಟ್ಟದ್ದು. ಇದೇ ರೀತಿ ಇನ್ನೊಂದು ಹೆಣ್ಣುಮಗಳ ಹೆಸರನ್ನು ಮಹೇಶೆಟ್ಟಿ ತಿಮ್ಮರೋಡಿ ಪ್ರಸ್ತಾಪ ಮಾಡಿದರು. ಆ ಹೆಣ್ಣುಮಗಳ ಹೆಸರು ವರ್ಷ. ಈ ವರ್ಷ ಯಾರು ಅಂತ ಹೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅರ್ಚಕರಾಗಿದ್ದುಕೊಂಡು ಅಲ್ಲಿನ ಅಮ್ಮನವರ ಗುಡಿಯಿಂದ ಚಿನ್ನಾಭರಣಗಳನ್ನು ಕಳವು ಮಾಡಿ ಸಿಕ್ಕಿಬಿದ್ದಂತಹ ಅರ್ಚಕ ಹರೀಶ್ ಭಟ್ ಅವರ ಸಹೋದರನ ಮಗಳು. ಅವರಿಗೆ ಧರ್ಮಸ್ಥಳದಲ್ಲಿ ಅಂಗಡಿ ಇತ್ತು. ಅವರ ತಮ್ಮ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಅವರು ಅಂಗಡಿಯನ್ನು ಧರ್ಮಸ್ಥಳಕ್ಕೆ ಬಿಟ್ಟು ಕೊಟ್ಟಿದ್ದರು. ಈ ಕೋಪ ಹರೀಶ್ ಭಟ್ ಮತ್ತು ಅವರ ಅಣ್ಣನಿಗೆ ಇದೆ ಎಂದು ಮಹೇಶೆಟ್ಟಿ ತಿಮ್ಮರೋಡಿಯವರು ಭಾವಿಸಿದ್ದರು. ಈ ಅಣ್ಣನ ಮಗಳೇ ಈ ವರ್ಷ. ಅವಳು ಸೌಜನ್ಯಕ್ಕಿಂತ 1 ವರ್ಷ ಸೀನಿಯರ್ ಸ್ಟೂಡೆಂಟ್ ಅದೇ ಕಾಲೇಜಿನಲ್ಲಿ. ಅವರಿಬ್ಬರು ಹತ್ತಿರ ಮನೆಯವರಾಗಿದ್ದರಿಂದ ಪರಿಚಿತರಾಗಿದ್ದರು. ಆದ್ದರಿಂದ ಮಹೇಶೆಟ್ಟಿ ತಿಮ್ಮರೋಡಿಯವರು ವರ್ಷ ಅವರ ಹೆಸರನ್ನು ತೆಗೆದದ್ದು. ಸೌಜನ್ಯನನ್ನು ಎಳ್ಕೊಂಡು ಹೋದ ಸಂದರ್ಭದಲ್ಲಿ ವರ್ಷ ನೋಡಿದ್ದಾಳೆ ಅಂತೇಳಿ COD ಪೊಲೀಸರು ವರ್ಷಳನ್ನು ವಿಚಾರಣೆ ಮಾಡಿದ್ದಾರೆ, ವರ್ಷಳ ಮನೆಯವರನ್ನು ವಿಚಾರಣೆ ಮಾಡಿದ್ದಾಳೆ. ಆಗ ಅವರು ಹೇಳಿದ್ದಾಳೆ, ವರ್ಷ 1 ತರಗತಿ ಸೀನಿಯರ್, ಅವಳು ಬೇಗ ಮನೆಗೆ ಬಂದಿದ್ದಾಳೆ, ಆ ಸಂದರ್ಭದಲ್ಲಿ ಅವಳು ಬಂದದ್ದಲ್ಲ, ಅವಳು ಬೇಗ ಬಂದಿದ್ದಾಳೆ ಅಂತೇಳಿ. ಮಹೇಶೆಟ್ಟಿ ತಿಮ್ಮರೋಡಿಯವರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ, ವರ್ಷಳ ತಂದೆ ಮತ್ತು ವರ್ಷಳ ಚಿಕ್ಕಪ್ಪನಿಗೆ ಧರ್ಮಸ್ಥಳದವರ ಮೇಲೆ ಹಾಗೆ ಇದೆ, ಧರ್ಮಸ್ಥಳದವರು ಮೇಲೆ ನಾವು ಆರೋಪ ಮಾಡುತ್ತಿರುವುದರಿಂದ ಅವರು ತಮ್ಮ ಮನೆಯ ಮಗಳನ್ನು ಈ ಕೇಸಿಗೆ ಸಾಕ್ಷಿಯಾಗಿ ಹೇಳಬಹುದು ಅಂತೇಳಿ. ಆದರೆ ಹೆಣ್ಣು ಮಗಳು ಆ ರಿಸ್ಕ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ವರ್ಷಳ ತಂದೆ ಆಗಲಿ ಚಿಕ್ಕಪ್ಪ ಆಗಲಿ ನಾವು ಮಾಡಿದ ತಪ್ಪಿಗೆ ಅವರು ಅನುಭವಿಸಿದ್ದೇವೆ ಅಂತ ಗೊತ್ತಿದ್ದು ಆ ವಿಚಾರದಲ್ಲಿ ಮುಂದುವರಿಯಿಲ್ಲ. ಈ 2 ಹೆಸರನ್ನು, ಪರಿಮಳ ಟೀಚರ್ ಮತ್ತು ವರ್ಷ ಅವರ ಹೆಸರನ್ನು ಮಹೇಶೆಟ್ಟಿ ತಿಮ್ಮರೋಡಿಯವರು ಈ ಕೇಸಿನ ಒಳಗೆ ತರಲಿಕ್ಕೆ ಕಾರಣ ಮುಖ್ಯ ಇದು. ಇಲ್ಲದಿದ್ದರೆ
ಧರ್ಮಸ್ಥಳದವರ ಪರವಾಗಿರುವವರನ್ನು ಇವರು ತರ್ತಾ ಇರಲಿಲ್ಲ. ಧರ್ಮಸ್ಥಳವನ್ನು ಯಾರು ವಿರೋಧಿಸುತ್ತಾರೋ ಅವರ ಹೆಸರನ್ನು ತಂದರೆ, ಅವರು ಈ ಪ್ರಕರಣದಲ್ಲಿ ಸಾಕ್ಷಿಗಳಾದರೆ ಸೌಜನ್ಯ ಪ್ರಕರಣವನ್ನು ಧರ್ಮಸ್ಥಳದವರ ತಲೆಗೆ ಕಟ್ಟಬಹುದು ಅಂತ ಹೇಳಿ ಅವರು ಭಾವಿಸಿದ್ದರು. ಅದನ್ನು ಅವರು ಯಾವಾಗ ಈಡೇರಿಸಿದರು ಅಂತ ಹೇಳಿದರೆ, ಆ ಪ್ರಕರಣದ 16 ಮಂದಿ ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿ ಯಾರು ಅವರು ಆರೋಪಿಸಿದರ ಆ 3 ಯುವಕರ ಹೆಸರನ್ನು ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯದ ಎದುರು ತಂದರು. ಅವರನ್ನು ಆರೋಪಿಗಳನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ CBI ಪರ ವಕೀಲರಿಂದಲೇ 319 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಆ 3 ಮಂದಿ ಯುವಕರು ನ್ಯಾಯಾಲಯಕ್ಕೆ ಹಾಜರಾದರು, ಎಲ್ಲ ರೀತಿಯ ತನಿಖೆಗೆ ಒಳಪಟ್ಟರು. ಅವರು ನಿರ್ದೋಷಿಗಳಾಗಿ ಆ ಪ್ರಕರಣದಿಂದ ಹೊರಬಂದರು. ಅದರಿಂದಾಗಿ ಈ ಪ್ರಕರಣವನ್ನು ತಮ್ಮ ವೈಯಕ್ತಿಕ ವಾಂಛೆಗಾಗಿ ಹೇಗೆ ಬಳಸಿಕೊಳ್ಳಬಹುದು ಎಂದು ಆಲೋಚಿಸಿಯೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ವರ್ಷ ಅವರ ಹೆಸರನ್ನು, ಪರಿಮಳ ಟೀಚರ್ ಅವರ ಹೆಸರನ್ನು, ಇದೇ ರೀತಿ ಅದರ ನಂತರ ಸೇರಿಕೊಂಡಂತಹ ಗಿರೀಶ್ ಮಠನ್ ಅವರು ಆ ಆರೋಪ ಪಟ್ಟಿಯಲ್ಲಿ ಇದ್ದಂತಹ ಕೆಲವು ಸಾಕ್ಷಿದಾರರು ಮತ್ತು ಆರೋಪ ಪಟ್ಟಿಯಿಂದ ಕೈ ಬಿಡಲಾದಂತಹ ಕೆಲವು ಸಾಕ್ಷಿದಾರರನ್ನು ಒಟ್ಟಿಗೆ ಸೇರಿಸಿಕೊಂಡು ಇದನ್ನೊಂದು ವ್ಯವಸ್ಥಿತವಾಗಿ ಧರ್ಮಸ್ಥಳದವರ ಮೇಲೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿತು. ಆದರೆ ಯಾವುದನ್ನು ನ್ಯಾಯಾಲಯ ಗಮನಿಸುವುದಿಲ್ಲ, ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಯಾವುದೇ ಸಾಕ್ಷಿಯನ್ನು ನ್ಯಾಯಾಲಯ ವಿಚಾರಣೆಗೆ ತೆಗೆದುಕೊಳ್ಳುತ್ತದೆ, ಸಮನ್ಸ್ ನೀಡ್ತದೆ, ವಿಚಾರಣೆ ನಡೆಸ್ತದೆ. ಅದು ಪ್ರಾಸಿಕ್ಯೂಷನ್ನೇ ಸಾಕ್ಷಿಯನ್ನು ಹಾಜರುಪಡಿಸಬೇಕಾಗಿ ಇಲ್ಲ. ಪ್ರಾಸಿಕ್ಯೂಷನ್ ಯಾರನ್ನು ಬೇಕಾದರೂ ಸಾಕ್ಷಿಯನ್ನಾಗಿ ಗುರುತಿಸಿದರೆ ಅವರನ್ನು ನ್ಯಾಯಾಲಯ ವಿಚಾರಣೆ ಮಾಡಿಯೇ ಮಾಡ್ತದೆ. ಆದರೆ ಪ್ರಾಸಿಕ್ಯೂಷನ್ ಅವರ ಸಾಕ್ಷಿಗಾರರನ್ನು ಮಾತ್ರ ವಿಚಾರಣೆಗೊಳಿಸಿದೆ. ಆದರೆ ಆರೋಪಿ ಪರ ವಕೀಲರಿಗೂ ಸಾಕ್ಷಿದಾರರನ್ನು ಗುರುತಿಸುವಂತಹ ಜವಾಬ್ದಾರಿಗಳಿವೆ. ಅವರೂ ಅರ್ಜಿ ಹಾಕಿದರೆ ನ್ಯಾಯಾಲಯ ಸಮನ್ಸ್ ನೀಡ್ತದೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಯಾವುದೇ ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದೆ ಹೆಸರಿಸಲಿಲ್ಲ. ಚಾರ್ಜ್ ಶೀಟಲ್ಲಿ ಇರುವಂತಹ ಸಾಕ್ಷಿಗಳನ್ನು ಹೊರತುಪಡಿಸಿದರೆ ಮತ್ತೆ ಯಾರನ್ನು ಅವರು ಸಾಕ್ಷಿಗಳನ್ನಾಗಿ. ಆದರೆ ಸೌಜನ್ಯ ಪರ ಹೋರಾಟ ಸಮಿತಿಯ ಪ್ರತಿಭಟನೆಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮಲ್ಲಿ ಸಾಕ್ಷಿಗಳಿವೆ, ನಮ್ಮಲ್ಲಿ ಪೆನ್ ಡ್ರೈವ್ ಇದೆ ಎಲ್ಲವನ್ನೂ ಹೇಳಿದರು. ಅದನ್ನು ಎಲ್ಲೂ ನ್ಯಾಯಾಲಯದ ಮುಂದೆ ತರಲಿಲ್ಲ, ಸಾರ್ವಜನಿಕರ ಮುಂದೆಯೂ ತರಲಿಲ್ಲ ಯಾರೂ ಸಾಕ್ಷಿ ಅಂತೇಳಿ. ಈ ಹಿಂದೆ ತಂದಂಥ 2 ಸಾಕ್ಷಿಗಳು ಪರಿಮಳ ಟೀಚರ್ ಮತ್ತು ವರ್ಷ, ಅದು 2 ಲೆಕ್ಕಕ್ಕಿಲ್ಲದ ನಾಣ್ಯಗಳಾಗಿದ್ದವು. ಯಾಕಂತ ಹೇಳಿದರೆ ಕುಯುಕ್ತಿಯಿಂದ ಸೃಷ್ಟಿ ಮಾಡಿದಂತಹ 2 ಸಾಕ್ಷಿಗಳು, ಅವರಿಬ್ಬರು ಈ ತಿಮರೋಡಿ ಹಣದ ಬೆಳೆಗೆ ಬಿದ್ದಿರಲಿಲ್ಲ. ಆದ್ದರಿಂದಾಗಿ ಇಂತಹ ಕುಯುಕ್ತಿಗಳು ಇನ್ನು ಮುಂದಕ್ಕೂ ನಡೀತಾ ಇರ್ತದೆ. ಇನ್ನಷ್ಟು ಸಾಕ್ಷಿಗಳನ್ನು ತರುವ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಆದರೆ ಯಾವುದೇ ಸಾಕ್ಷಿಗಳು ನ್ಯಾಯಾಲಯದ ಮುಂದಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ನ್ಯಾಯಾಲಯದಲ್ಲಿ ಬಂದು ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಸುಳ್ಳು ಹೇಳಿದರೂ ಸಿಕ್ಕಿ ಬೀಳುವುದಂತೂ ಖಂಡಿತ. ನಿರಂತರ ಸುದ್ದಿ